ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 27th ಮೇ ಇವತ್ತು. ಈ ದಿನ ಎಲ್ಲರೂ ಸಹ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ ಆಯಿತಾ. ಫಿಶ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ ಇಂಡಿಯಾ ಹೌಸಿಂದ ಆರ್ಡರ್ ಮಾಡಿ ಗಮ್ಮತ್ ಬ್ಯಾಟಿಂಗ್ ಮಾಡಿದೆವು. ಸಂಜೆಗೆ ನಮ್ಮ ಮನೆ ಹತ್ರ ಇರುವ ಹೀರಾ ಬೀಚಿಗೆ ಬಂದಿದ್ದೇವೆ ಆಯಿತಾ. ಇದು ಶಾರ್ಜಾದಲ್ಲಿ ಇರುವುದು. ಸ್ವಲ್ಪ ನೀರಲ್ಲಿ ಆಡುವ ಅಂತ ಬಂದಿದ್ದೇವೆ. ಶಾರ್ಜಾ ಬೀಚಿಗೆ ಬಂದಿದ್ದೇವೆ ಇವತ್ತು. ಸ್ವಲ್ಪ ನೀರಲ್ಲಿ ಆಡುವ ಅಂತೇಳಿ. ನನ್ನ ಚಪ್ಪಲನ್ನು ಗಾಡಿಯಲ್ಲಿ ಇಡು ಪ್ಲೀಸ್, ನಾನು ಮೊನ್ನೆ ತೊಳೆದದ್ದು. ಇದು ವಾಶ್ರೂಮ್ಸ್ ಹಾಗೂ ಚೇಂಜಿಂಗ್ ರೂಮ್ಸ್. ನಾವು ನೋಡುದು ಏನು ಜನ ಇಲ್ಲ ಅಂತೇಳಿ. ಜನವೆಲ್ಲ ಇವತ್ತು ಮತ್ತೆ ಗೊತ್ತಾಯ್ತು ಇವತ್ತು ಈಜಲಿಕ್ಕೆ ಇಲ್ಲ ಅಂತೇಳಿ. ನೋಡುದು ಇವತ್ತು ಏನು ಜನ ಇಲ್ಲ, ಖಾಲಿ ಒಳ್ಳೆ ಈಜ್ಬೋದು ಅಂತ ನೋಡುವಾಗ ಈಜಲಿಕ್ಕೆ ಎಲ್ಲ ಬಿಡಿಲ್ಲ. 4 to 5 ಓನ್ಲಿ ಅಂತೆ ಸ್ವಿಮ್ಮಿಂಗ್. ಎಲ್ಲಿ ಸಹ ಹಾಕಲಿಲ್ಲ ಅವರು. ಹಾಗೆ ನಮ್ಮ ಬಿರ್ಕು ಬಿಚಾರೆಲ್ಲ ಹಿಡಿದುಕೊಂಡು ಬೇರೆ ಬೀಚಿಗೆ ಹೋಗುದಿಲ್ಲ. ಇಲ್ಲಿ ಅಂತೂ ಈದಿಗೆ ಎಲ್ಲರಿಗೂ ಸಹ ರಜೆ. ಬ್ಯಾಚುಲರ್ಸ್, ಲೇಬರರ್ಸ್, ಬ್ಲೂ ಕಾಲರ್ಸ್, ವೈಟ್ ಕಾಲರ್ಸ್ ಎಲ್ಲರಿಗೂ ಸಹ ರಜೆ. ಅದರಿಂದಾಗಿ ಎಲ್ಲರೂ ಸಹ ಇವತ್ತು ಡಿಸೈಡ್ ಮಾಡಿ ಬೀಚಿಗೆ ಬಂದು ಬಿಟ್ಟಿದ್ದಾರೆ. ಶಾರ್ಜಾದಲ್ಲಿ ಈಜಲಿಕ್ಕೆ ಇಲ್ಲ ಅಂತೇಳಿ ನಾವು ಅಜ್ಮಾನ್ಗೆ ಬಂದೆವು. ಅಜ್ಮಾನ್ ಬೀಚ್ ಅಂತೂ ಇಲ್ಲಿ ಹೊಕ್ಕುವಾಗೆಲ್ಲ ಒಂದೊಂದು ಹೆಂಗಸರ್ಸೇ ಇಲ್ಲ. ಇಲ್ಲಿ ಫುಲ್ ಬ್ಯಾಚುಲರ್ಸ್, ಗಂಡಸರು, ಹಾಗೆ ಹೋಗ್ಲಿಕ್ಕೆ ಒಳ್ಳಾಗುದಿಲ್ಲ, ಫ್ರೀಲಿ ನಮಗೆ ಆಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಇದು ಬೀಚಿಗೆ ಸಹ ಟಾಟಾ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಯಾವ ಬೀಚ್ ಸಿಗ್ತದೆ ಅಂತೇಳಿ ನೋಡಿಕೊಂಡು ಹೋಗ್ತಾ ಇದ್ದೇವೆ. ನಾವು ಫಸ್ಟಿಗೆ ಹೋದ ಬೀಚಿನ ಲೈಫ್ ಗಾರ್ಡ್ ಹತ್ರ ಕೇಳಿದೆವು ಯಾಕೆ ಈಜಲಿಕ್ಕೆ ಬಿಡ್ತಿಲ್ಲ ಅಂತೇಳಿ. ಸೊ ಅದಕ್ಕೆ ಅವರು ಹೇಳಿದರು, ಕೆಲವರೆಲ್ಲ ಪ್ರಾಬ್ಲಮ್ಸ್ ಮಾಡ್ತಾರಂತೆ. ಅಂದರೆ ಕುಡಿದು ಬಂದು ನೀರಲ್ಲಿ ಈಜಿ ಅಂದರೆ ಒಂದು ಜನ ತೀರೋಗಿದ್ದಾರೆ. ಸೊ ಅದರಿಂದಾಗಿ ಈಜಲಿಕ್ಕೆ ಇಲ್ಲ ಅಂತೇಳಿ ಅವರು ನೋಟಿಸ್ ಹಾಕಿ ಬಿಟ್ಟಿದ್ದಾರೆ. ಫೈನಲಿ ಬೀಚ್ ಟು ಬೀಚ್, ರೋಡ್ ಟು ರೋಡ್ ಸುತ್ತ ಒಂದು ಬೀಚ್ ಸಿಕ್ಕಿತ್ತು ಆಯಿತಾ. ಇದು ಬೀಚಲ್ಲಿ ಸಹ ಒಟ್ರಾಸಿ ರಶ್ ಉಂಟು. ಆದರೆ ಸಹ ಕಿಯಾರನ್ಗೆ ನಾವು ಪ್ರಾಮಿಸ್ ಮಾಡಿದ್ದೆವು ಇವತ್ತು ಬೀಚಿಗೆ ಕೊಂಡೋಗ್ತೇವೆ ಅಂತೇಳಿ. ಅದರಿಂದಾಗಿ ಅವಳನ್ನು ಬೀಚಿಗೆ ತಗೊಂಡು ಬಂದೆವು. ಈಗ ಇನ್ನೊಂದು ಬೀಚಿಗೆ ಬಂದಿದ್ದೇವೆ, ಹಂಬ್ರಿಯಾ ಬೀಚ್. ಇಲ್ಲಿ ಸಹ ಜನ ಇದ್ದಾರೆ, ಒಟ್ರಾಸಿ ಜನ, ಎಲ್ಲ ಕಡೆ ಜನ. ರಜೆ ಅಂದ ಮೇಲೆ ಎಲ್ಲರಿಗೂ ಸಹ ಗಮ್ಮತ್ತು ಮಾಡಬೇಕು. ಮಕ್ಕಳಿದ್ದವ್ರಿಗೆಲ್ಲ ಬೀಚಿಗೆ ಬರಬೇಕು. ಸೊ ಅದರಿಂದಾಗಿ ಇಲ್ಲಿ ಸಹ ರಶ್ ಉಂಟು, ಆದರೆ ಅಷ್ಟು ರಶ್ ಇಲ್ಲ. ಇನ್ನು ಚಂದ ಮಾಡಿ ಆಡಿ ವಾಪಸ್ ಮನೆಗೆ ಹೋಗುದು. ಸಿಹಿ ಪುಂಡಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ನನ್ನದಂತೂ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇದು. ಒಳಗೆ ಬೆಲ್ಲ ಹಾಗೂ ತೆಂಗಿನಕಾಯಿ ಎಲ್ಲ ಹಾಕ್ತಾರಲ್ಲ, ನನ್ನದಂತೂ ಫೇವ್ರೇಟ್. ನಾನು ಹೇಳಿದ್ದೆ ನನ್ನ ಕಸನ್ದು ಹೆಂಡತಿಗೆ ಪ್ಲೀಸ್ ಮಾಡಿಕೊಡಿ ಅಂತೇಳಿ. ಅದಕ್ಕೆ ಅವ್ರು ಮಾಡಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪುಂಡಿ. ಮನೆ ಹತ್ರ ಹೊಸತು ಅಂಗಡಿ ಓಪನ್ ಆಗಿದೆ ಆಯಿತಾ. ಹೊಸತು ಅಂಗಡಿ, ಎಂತೆಲ್ಲ ಹೊಸತು ಐಟಮ್ಸ್ ಬಂದಿದೆ ಇಲ್ಲಿ ತೋರಿಸ್ತೇನೆ. ಸ್ವಲ್ಪ ರಸ್ಟಿಕ್ ಲುಕ್ ಬಂದು ಒಳ್ಳೆ ಫಿನಿಶ್ ಉಂಟು. ಇದಕ್ಕೆ 20 dirhams ಈ ಲ್ಯಾಂಪ್ ಸ್ಟ್ಯಾಂಡಿಗೆ. ಇದರಲ್ಲಿ ಚಿಕ್ಕದು ಸಹ ಉಂಟು, ಚಿಕ್ಕದಕ್ಕೆ ಎಷ್ಟು ಗೊತ್ತಿಲ್ಲ. ಇದಕ್ಕೆ ಸಹ 19 ಅಂದರೆ 20. ಕ್ಯೂಟ್ ಉಂಟು. ಇದರಲ್ಲಿ 3 ಕಲರ್ಸ್ ಉಂಟು ನೋಡಿ. ಕುರಾನ್ ಎಲ್ಲ ಇಡ್ಲಿಕ್ಕೆ ಬೇರೆ ಬೇರೆ ಟೈಪ್ ಸಹ ಉಂಟು. ಇದು ಡೇಟ್ ಚೇಂಜ್ ಮಾಡಲಿಕ್ಕೆಲ್ಲ. ಇದಕ್ಕೆ ಎಷ್ಟು 10 dirhams. ಭಾರಿ ಚಂದ ಉಂಟು. ಕೀಸ್ ಇಡಲಿಕ್ಕೆ, ಮನೆ ಎದುರಲ್ಲಿ ಕೀ ಇಡಲಿಕ್ಕೆ ನೋಡಿ. ಇಲ್ಲಿ ಹುಕ್ ಉಂಟು, ಹುಕ್ಸ್. ಇವಳದು ಸ್ಕೇಟಿಂಗ್ ಶೂಸ್ ತಗೊಂಡದ್ರಿಂದ ಬಚಾವ್. ನಡಿಲಿಕ್ಕೆ ಆಗೋದಿಲ್ಲಾದರೆ ಹಿಡಿಬೇಕು, ಕಿರಿಕಿರಿ. ಇದು ನೋಡಿ ಎಲ್ಲ 10 dirham. ನೋಡಿ ಇದಕ್ಕೆ 1 dirham. 1 dirham ಅಂದರೆ 25 ರೂಪಾಯಿ. ಚಂದ ಉಂಟು. ಕ್ಯಾಂಡಲ್ ಎಲ್ಲ ಇಡ್ಬೋದು. ಡೆಕೋರೇಷನ್ ಐಟಮ್ ಇದರಲ್ಲಿ ಕಲರ್ಸ್ ಉಂಟು. ಭಾರಿ ಚಂದ ಉಂಟು. ವಾವ್, ಭಾರಿ ಚಂದ ಉಂಟು. ತಲೆಗೆ ಹಾಕಲಿಕ್ಕೆ, ಗ್ರ್ಯಾಜುಯೇಷನ್ ಡೇಗೆ ಮಕ್ಕಳಿಗೆ ತಲೆಗೆ ಹಾಕಲಿಕ್ಕೆ. ಟಿಶ್ಯೂಸು ಉಂಟು ಹಾಗೆಯೇ, ಭಾರಿ ಚಂದ ಉಂಟು. ಇದು ಎಷ್ಟು ಕ್ಯೂಟ್ ಉಂಟು ನೋಡಿ. ಇದಕ್ಕೆ ಎಷ್ಟು 10 dirhams ಏನೋ, 13 dirhams. 12.99 ಅಂದರೆ 13 dirhams. ಭಾರಿ ಚಂದ ಉಂಟು. ಪಾಟ್ಸ್ ಉಂಟು, ಪಾಟ್ಸ್ ಎಲ್ಲ ಗಿಡಗಳು ಸಹ ಉಂಟು. ತುಳಸಿ, ಸಂಬ್ರಬಳಿ, ಸ್ನೇಕ್ ಪ್ಲ್ಯಾಂಟ್, ಕ್ರೋಟನ್, ದೊಡ್ಡ ಪ್ಲ್ಯಾಂಟ್ ಎಲ್ಲ ಟೈಪದು ಉಂಟು. ಎಂತಕ್ಕಿದು? ಡೆಕೋರೇಷನ್ ಮಾಡಿ ಒಂದೊಂದು ಮಿಸ್ಸಿಂಗ್ ಆಗ್ಬೋದು. ಅದು ಸಹ ಗ್ಲಾಸ್. ಇದು ಎಷ್ಟು ಇದಕ್ಕೆ? 13 dirhams. ಜಡೆಗೆ ಹಾಕ್ಲಿಕ್ಕೆ ಮನೆ ಮುಟ್ಟುವಾಗ ಒಂದೊಂದು ಕುಪ್ಪಿ ಕಟ್ ಆಗ್ಬೋದು ನೋಡಿ. ಇದು ಸಹ ಎಲ್ಲ ಡೆಕೋರೇಷನ್ ಐಟಮ್ಸ್, ಬೇರೆ ಬೇರೆ ಟೈಪ್ದು ಉಂಟು ನೋಡಿ. ಕಲರ್, ಡಿಸೈನ್ ಭಾರಿ ಚಂದ ಉಂಟು. ಇದಕ್ಕೆಲ್ಲ ಒಂದು ಸ್ಯಾಂಪಲ್ ನೋಡುವ ಎಷ್ಟು ರೇಟ್.
20 ದಿರಮ್ಸ್ ಒಂದು ವಾಸಿಗೆ. ಅರೌಂಡ್ 10 to 20 ದಿರಮ್ಸ್ ಇದೆಲ್ಲ. ಇದು ಸೂಪರ್ ಉಂಟು. ಇದು ವಾಲಾಟ್, ಇದಕ್ಕೆ ಎಷ್ಟು ಉಂಟು? 18 ದಿರಮ್ಸ್ ಆಗ್ಬೋದು. ಭಾರಿ ಚಂದ ಉಂಟು. ಪುಚ್ಚೆ ಹಾಕ್ಲಿಕ್ಕೆ ಗೂಡ್ಸ ಸಿಗ್ತದೆ ಇಲ್ಲಿ, ಪುಚ್ಚೆಯನ್ನು ಹಾಕ್ಲಿಕ್ಕೆ. 20 ದಿರಮ್. ಅದು ಊಟ ಫೀಡ್ ಮಾಡ್ಲಿಕ್ಕೆ ಬೆಕ್ಕಿಗೆ, ನಾಯಿಗೆಲ್ಲ. ಒಳ್ಳೆ ಅಲ್ಲ, ಭಾರಿ ಒಳ್ಳೆ ಸಿಸ್ಟಮ್. ಇದು ಸಹ ಉಂಟು, ಚಿಕ್ಕದ್ದು ಸಹ ಉಂಟು, ದೊಡ್ಡದ್ದು ಸಹ ಉಂಟು. ಇದು ಚಿಕ್ಕ ಕಾರಲ್ಲಿ ಇಡುವ ಬ್ಯಾಗ್ಸ್ ಆಯ್ತಾ, ಇದ್ರೊಳಗೆ ಹಾಕಿ ಅದು ಬ್ಯಾಗ್ಸ್ ಅನ್ನು ಇದ್ರೊಳಗೆ ಹಾಕಿ ಹೀಗೆ ಹೇಳಿದ್ರೆ ದೊಡ್ಡ ಬ್ಯಾಗ್ ಆಗ್ತದೆ. ಮತ್ತೆ ಡೈಪರ, ನಾಯಿದು ಚಿಚ್ಚಿಯ ಎಂತ ಸಹ ಹಾಕಿ ಬಿಸಾಡ್ಬೋದು. ಗಾಡಿಯಲ್ಲಿ ಇಡ್ಲಿಕ್ಕೆ ಬೆಸ್ಟ್. ಇದರಲ್ಲಿ ಸಹ ಕಲರ್ ಮಾರೆ, ಇದ್ರಲ್ಲಿ ಸಹ ಕಲರ್. ಕಸ ಬಿಸಾಡ್ಲಿಕ್ಕೆ ಸಹ ಕಲರ್ ನೋಯಲ್. ಇದರಲ್ಲೇ ಬರ್ದಿದೆ ಫ್ರೆಜೈಲ್ ಹ್ಯಾಂಡಲ್ ವಿತ್ ಕೇರ್ ಅಂತೇಳಿ. ಸೊ ಟೆನ್ಷನ್ ಇಲ್ಲ, ಖಾಲಿ ಬ್ಯಾಗೇಜ್ಗೆ ಹಾಕಿದ್ರೆ ಆಯ್ತು. ನೋಡಿ ಎಲ್ಲ ಉಂಟು ಇಲ್ಲಿ. ಸ್ಟ್ರಾಂಗೆಸ್ಟ್ ಟೇಪಾ? ಕಲರ್ ನೋಡಿ, ಕೆಂಪು ಬೇಕಾ, ಗ್ರೇ ಬೇಕಾ, ಕಪ್ಪು ಬೇಕಾ, ಮೂರು ಟೈಪ್ದು ಕಲರ್ ಟೇಪಲ್ಸ್. ಎಂತದು? ಹ್ಯಾಂಡಲ್ ಹಿಡಿಲಿಕ್ಕೆ. ಎಂತ ಟೈಪ್ ಬೇಕು ಎಲ್ಲ ಉಂಟು ಇಲ್ಲಿ. ಇದು ಇಲಿಗಳನ್ನು ಹಿಡಿಲಿಕ್ಕೆ ನೋಡಿ, ಟ್ರ್ಯಾಪ್ಸ್ ಉಂಟು. ಫ್ಲೈ ಟ್ರ್ಯಾಪ್, ಯಾವ್ದು ಜೀವ ಜಂತುವನ್ನು ಟ್ರ್ಯಾಪ್ ಮಾಡ್ಬೇಕೆಲ್ಲ ಇಲ್ಲಿ ಉಂಟು. ಮಾತಿಗೆ ಸಹ ಉಂಟು. ಡಿಗ್ರೀಸರಾ? ಎಷ್ಟು ಇದಕ್ಕೆ? 10 ದಿರಮ್ಸ್. ಯಾವ ಬ್ರ್ಯಾಂಡ್ ಇದು? ಒಳ್ಳೆ ಉಂಟಾ ನಾಯಲ್? ಯಾವ ಬ್ರ್ಯಾಂಡ್ ಇದು? ನನಗೆ ಇದರಲ್ಲಿ ಭಾರಿ ಇಷ್ಟ ಮಾಡಿ. ಎಲ್ಲ ಸ್ಮೆಲ್ ಸಹ ಕ್ಲೀನ್ ಆದ್ಮೇಲೆ ಎಲ್ಲ ಕ್ಲೀನ್ ಇರ್ತದೆ. ಇದು ಭಾರಿ ಒಳ್ಳೆ ಟಾಯ್ಲೆಟ್ ಕ್ಲೀನರ್. ನಾವು ಇದೇ ಬ್ರ್ಯಾಂಡ್ ಯೂಸ್ ಮಾಡುದು. ಹಾರ್ಪಿಕ್ಕಿಂತ ಒಳ್ಳೆ ಉಂಟು ಇದು. ಒಳ್ಳೆ ಸ್ಮೆಲ್ಸ್ ಉಂಟು, ಒಳ್ಳೆ ಕ್ಲೀನ್ಸ್ ಆಗ್ತದೆ. ಫ್ಲೇವರ್ಸ್ ಉಂಟು ನಾಯಲ್. ಲ್ಯಾವೆಂಡರ್ಸ್ ಉಂಟು. ಲೆಮನ್ ಒಳ್ಳೆ. ಉಜ್ಜಲಿಕ್ಕೆ ಎಷ್ಟೆಲ್ಲ ವೆರೈಟಿ ಉಂಟು ನೋಡಿ. ಸ್ಕ್ರಬ್ ಉಂಟು, ಇಂಥ ಜಿಗ್ಮಿಗ್ ಅದು ಉಂಟು. ಇದು ರಫ್ ಉಂಟು. ಇದನ್ನು ಒಳ್ಳೆ ಸ್ಕ್ರಬ್, ಪಾತ್ರೆ ಒಳ್ಳೆ ಸ್ಕ್ರಬ್ ಮಾಡಿದರೆ ಸ್ಕ್ರಬ್ ಆಗ್ತದೆ. ಇಷ್ಟು ಸೆಟ್ಟಿಗೆ 6 ದಿರಮ್. ಇದರಲ್ಲಿ 1 2 3 4 5 6 7 8 9 10 ಪೀಸಿಗೆ 6 ದಿರಮ್. ಇದರಲ್ಲಿ ಸಹ ಎಷ್ಟು ವೆರೈಟಿ ಉಂಟು ನೋಡಿ. ಜಿಗ್ಬಿಗಿ ಬೇಡಾದರೆ, ಪ್ಲೇನ್ ಬೇಕಿದ್ರೆ ಎಷ್ಟು ವೆರೈಟಿ ಉಂಟು. ಬ್ರ್ಯಾಂಡೆಡ್ಸ್ ಉಂಟು. ಇದೆಲ್ಲ ಬ್ರ್ಯಾಂಡೆಡ್, ಸ್ಕಾಚ್ ಬ್ರೈಟ್. ಇದೆಲ್ಲ ನಾನ್ ಬ್ರ್ಯಾಂಡೆಡ್. ಸ್ಕಾಚ್ ಬ್ರೈಟ್ ಒಳ್ಳೆ ಬರ್ತದೆ. ಬಟ್ ಸ್ಕಾಚ್ ಬ್ರೈಟ್ ಒಂದು ಸ್ಪಾಂಜಿಗೆ 7.75 ದಿರಮ್ ಒಂದು ಸ್ಪಾಂಜಿಗೆ. ಬಟ್ ತುಂಬ ಟೈಮ್ ಬರ್ತದೆ. ಆಪ ಮಾಡುವಂಥದ್ದು ಸಿಗ್ತದೆ. ಇದು ಮತ್ತು ಲೈಟ್ ಉಂಟು, ಆಪ ಎದ್ದಾಗೆ. ಇದರಲ್ಲಿ ತುಂಬ ಲೈಟ್ ಉಂಟು, ಕಬ್ಬಿಣದಲ್ಲ. ಇದು ನಾರ್ಮಲ್ ಆಪ ಮಾಡಲಿಕ್ಕೆ. ಇದಕ್ಕೆ 20 ದಿರಮ್ಸ್ ಒಂದಕ್ಕೆ, ವಿತ್ ಲಿಡ್ ಆಗ್ಬೋದಲ್ಲ. ಇದು ಫುಲ್ ಅಯನ್ದು ಪಾತ್ರೆ. 20 ದಿರಮ್ಸ್ ತಗೊಳ್ಬೋದು. ಆದರೆ ಮೇಂಟೈನ್ ಮಾಡಲಿಕ್ಕೆ ಭಾರಿ ಒಂದು ಕಷ್ಟ. ಇದರಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಇದು ಬೌಲ್ಸ್ ಉಂಟು, ಸ್ಟೀಲ್ ಮಿಕ್ಸ್ ಮಾಡಲಿಕ್ಕೆಲ್ಲ ಬೌಲ್. 8 ದಿರಮ್ ಇದಕ್ಕೆ. ಎಂಥ ವೆರೈಟಿ ಬೇಕು ಎಲ್ಲ ಉಂಟು. ಭಾರಿ ಚಂದ ಉಂಟು. ಈ ಡಬ್ಬೆ ಅಂತೂ ತುಂಬ ಕ್ಯೂಟ್ ಉಂಟು. 12 ದಿರಮ್ಸ್ ಇದಕ್ಕೆ. ಲೇಯರ್ ಮಾಡುವ ಮ್ಯಾಟ್ಸ್ ನೋಡಿ, ತುಂಬ ವೆರೈಟಿ ಹಾಗೂ ಟೈಪ್ಸ್ ಉಂಟು. ಬೇರೆ ಬೇರೆ ಟೈಪ್ ಉಂಟು. ಇದಕ್ಕೆಲ್ಲ ಇಷ್ಟು ನೋಡುವ. ಒಂದರದ್ದು ಪ್ರೈಸ್ ನೋಡುವ. 10.99 ಈ ಮ್ಯಾಟ್ಸಿಗೆ. ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ 10.99 ಇಂದ. ಭಾರಿ ಚಂದ ಕಲರ್ಸ್. ಬ್ಯಾಗ್ಸ್ ನೋಡಿ ಅಂತ ಎಷ್ಟು ಚಂದ ಉಂಟು, ತುಂಬ ಚಂದ ಉಂಟು. 20 ದಿರಮ್ಸ್ ಒಂದು ಬ್ಯಾಗಿಗೆ. ಭಾರಿ ಚಂದ ಉಂಟು. ಅವಳೊಂದು ಯಾವುದೋ ಲಿಂಗು ಹಿಡಿದುಕೊಂಡು ತಿರುಗ್ತಿದ್ದಾಳೆ.
ಮಕ್ಕಳ ಬ್ಯಾಗ್ಸ್ ಹಾಗೂ ಟ್ರಾಲಿ. Look at this car, fighter jet car ಎಲ್ಲ. ಡೇ ಟು ಡೇ ಹೋಗಿ ಬಂದು ಒಂದು ಲಾಭ ಉಟಾಯಿಸಿದ್ಲು, ಡಾಲ್ ತಗೊಂಡ್ಲು. ಈ ಡಾಲ್ದು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಮೆಲ್ಲ ಮೆಲ್ಲ ಗೇರ ಕಟ್ಟ ಎಂತದ ಗೊತ್ತಿಲ್ಲ. ಸಿಸ್ಟರಾ? ಎಷ್ಟು ಹೊತ್ತು ಆಡ್ತಿ ನೋಡ್ತಾನೆ. ಸರ್ತ ನಿಂತಿದ್ದಾರೆ, ಇನ್ನು ನಾಳೆ ಕೊಲ್ಪು ಕಟ್ಟಿ ಕೆಳಗೆ ಬೀಳೋದಿಲ್ಲದ್ರೆ ಬಚಾವ್. ಇವತ್ತೆಲ್ಲ ಬೆನ್ನು ಎಲ್ಲ ಸರಿ ಉಂಟು, ಹೊಸತಲ್ಲ. ಸ್ನೋವ ನಾಯಿ ಉಂಟು, ನನ್ನ ಕಟ್ಟಿ ಹಾಕು. ಸಿಸ್ಟರ್ಸ್ ಟುಗೆದರ್. ಕಿಯಾರನ್ಗೆ ಕೆಲವು ಐಟಮ್ಸ್ ಆರ್ಡರ್ ಮಾಡಿದ್ದೆ ಇಲ್ಲಿಯ ವೆಬ್ಸೈಟಿಂದ, ಶೀನ್ ಎಂಬ ವೆಬ್ಸೈಟಿಂದ. ಸೊ ಅದರ ಲಿಂಕ್ ಎಲ್ಲ ನಂಗೆ ಗೊತ್ತಿಲ್ಲ ಹೀಗೆ ಹಾಕುದಂತೇಳಿ, ಬಟ್ ನಾನು ಐಟಮ್ಸ್ ಎಂತೆಲ್ಲ ಆರ್ಡರ್ ಮಾಡಿದ್ದೆ ತೋರಿಸ್ತೇನೆ. ಇದು ಸ್ಕ್ರಬ್ ಆಯಿತಾ, ಅವಳಿಗೆ ಬಾಡಿ ಸ್ಕ್ರಬ್ ತುಂಬ ಸಾಫ್ಟ್ ಉಂಟು, ಅಷ್ಟೇನು ಹಾರ್ಡಿಲ್ಲ, ಯಾಕಂದರೆ ಮಕ್ಕಳ ಸ್ಕಿನ್ ಸೆನ್ಸಿಟಿವ್ ಅಲ್ಲ. ಸೊ ಅದಕ್ಕೆ ಒಂದು ಸ್ಕ್ರಬ್ ಆರ್ಡರ್ ಮಾಡಿದ್ದೇನೆ, ತುಂಬ ಸಾಫ್ಟ್ ಉಂಟು, ಅಷ್ಟೇನು ಹಾರ್ಡಿಲ್ಲ ಇದು. ಸೊ ಇದು ಹಾಗೂ ಇದು ಪೆನ್ಸ್ ಮತ್ತು ಇದು ಸ್ಪೂನ್ ಎಂತಕ್ಕೆ ಅಂದರೆ, ಈ ಸ್ಪೂನಲ್ಲಿ ಕಿಯಾರ ಡ್ರಾ ಮಾಡಿ ನೀರಲ್ಲಿ ಹೀಗೆ ಡಿಪ್ ಮಾಡಿದರೆ ಆ ಡ್ರಾಯಿಂಗ್ ಫ್ಲೋಟ್ ಆಗ್ತದೆ. ಸೊ ಇಂಥದ್ದೇ ಒಂದು ಆ್ಯಕ್ಟಿವಿಟಿ ಆರ್ಡರ್ ಮಾಡಿದ್ದು ಕಿಯಾರಾಗಿ, ಒಂದು ಟೈಮ್ ಪಾಸ್ ಆಗಲಿಕ್ಕೆ. ಸೊ ಇದೊಂದು ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ನನಗೆ ಒಂದು ಟಾಪ್, ಇದೊಂದು ಬ್ಯೂಟಿಫುಲ್ ಆದ ಒಂದು ಟಾಪ್, ಹಾಗೂ ಇದು ಸ್ಕರ್ಟ್ ಆರ್ಡರ್ ಮಾಡಿದೆ, ಹೀಗೆ ಸ್ಕರ್ಟ್ ಆ್ಯಂಡ್ ಟಾಪ್. ಸೊ ಇದೊಂದು, ಹಾಗೂ ಇನ್ನೊಂದು ಟಾಪೇ ಕಿಯಾರನ್ಗೆ, ಇದೊಂದು ಟಾಪ್ ಕಿಯಾರನ್ಗೆ. ಸಮ್ಮರ್ ಅಲ್ಲ, ಸೊ ಅವಳ ಹತ್ರ ಸಮ್ಮರ್ ವೇರ್ ಇರಲಿಲ್ಲ, ಅದಕ್ಕೆ ಸಮ್ಮರ್ ವೇರ್ ಆರ್ಡರ್ ಮಾಡಿದ್ದು. ಮತ್ತು ಇದು ಸಹ ಒಂದು ಟಾಪ್. ಸೊ ಇಷ್ಟು ಆರ್ಡರ್ ಮಾಡಿದೆ. ಇದೊಂದು ಆ್ಯಕ್ಟಿವಿಟಿ. ಸೊ ಇದು ಬಂದ ಹೇಗೆ ಆಯಿತಾ. ಸೊ ಬಂದನ್ನು ಎಂತ ಮಾಡಬೇಕಂದ್ರೆ, ಇದರಲ್ಲಿ ಫಿಲ್ ಮಾಡಿ ನೀರಲ್ಲಿ ಬಿಟ್ಟರೆ ಅದೊಂದು ಸ್ಕ್ವೀಶಿ ಟಾಯಿಗೆ ಕನ್ವರ್ಟ್ ಆಗ್ತದೆ. ಸೊ ಅದು ಸಹ ಒಂದು ಆ್ಯಕ್ಟಿವಿಟಿ ಆರ್ಡರ್ ಮಾಡಿದ್ದು. ರಜೆಯಲ್ಲಿ ಬೋರ್ ಆಗುವಾಗ ಇದು ಆ್ಯಕ್ಟಿವಿಟಿ ಮಾಡಿದರೆ ಆಯಿತು. ನೋಡಿ ಹೀಗೆ ತೋರಿಸಿದ್ದಾರೆ ಇಲ್ಲಿ, ಇದು ನಾನು ಮಾಡುವಾಗ ತೋರಿಸ್ತೇನೆ. ಹಾಗೂ ಇದು ನೀರಿಗೆ ಹಾಕುವಂಥ ಐಟಮ್. ಸೊ ಇದೊಂದು ಆ್ಯಕ್ಟಿವಿಟಿ ಕಿಯಾರನ್ಗೆ ರಜೆ. ಹಾಂ ಬಂದಲ್ಲ ಮಗ, ಈಗಲ್ಲ ವೆಯ್ಟ್ ಮಾಡು. ಒಂದು ಐಟಮ್ ಆರ್ಡರ್ ಮಾಡಿದ್ದೇನೆ ಕಿಯಾರನ್ಗೆ. ಇದು ಮ್ಯಾಗ್ನೆಟ್ ಆಯಿತಾ, ಪೇಪರ್ ಆಗಿ ಉಂಟು ತೆಳು, ಆದರೆ ಮ್ಯಾಗ್ನೆಟ್. ಕಿಚನಲ್ಲಿ ಇಲ್ಲದೆ ಕಿರಿಕಿರಿ ಮಾಡ್ತಾಳೆ. ಸೊ ಇಲ್ಲಿ ಒಂದು ಅಂಟಿಸಿದೆ, ಎಂತಾಚ ಅವಳಿಗೆ ಬರಿತಾ ಇರ್ಬೋದು, ಇಲ್ಲದೆ ನನಗೆ ಸಹ ಎಂತಾಚ ಪ್ಲ್ಯಾನಿಂಗ್ ಎಂತಾಚ ಇದ್ದರೆ ವೀಕ್ ಡೇಗೆ ಬರಿಬೋದು. ಸೊ ಎಂತಕ್ಕೆ ಸಹ ಆಗ್ತದೆ ಜನರಲ್ ಯೂಸ್ಗೆ. ಇದರ ಜೊತೆ ಒಂದು ಪೆನ್ ಹಾಗೂ ಇದು ಸಹ ಕೊಡ್ತಾರೆ, ಒಂದು ಡಸ್ಟರ್ ಹಾಗೂ ಪೆನ್ ಸಹ ಕೊಡ್ತಾರೆ. ಸೊ ಇದು 3 ಐಟಮ್ ಆರ್ಡರ್ ಮಾಡಿದೆ. ಹೊಸತು ಡೇ ಟು ಡೇಗೆ ಹೋದದಾಯ್ತಾ, ಹೆಚ್ಚು ರಶ್ ಇರಲಿಲ್ಲ, ಒಳ್ಳೆ ಇತ್ತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿತು ಈ ನಮ್ಮ ದೊಡ್ಡ ಡೇ ಟು ಡೇಕ್ಕಿಂತ. ನೋಡು ಎಂತೆಲ್ಲ ತಗೊಂಡಿದ್ದೆ ನಾನು ನಿಮಗೆ ತೋರಿಸ್ತೇನೆ. ಹೆಚ್ಚಿನ ಐಟಮ್ಸ್ ತಗೊಳ್ಳಿಲ್ಲ, ಮೇಲಿಂದ ತೋರಿಸ್ತೇನೆ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂತೇಳಿ. ಎಂತೆಲ್ಲ ಇನ್ನೊಂದು ದಿನ ರಜೆ ಬಾಕಿ, ಮಂಡೆಯಿಂದ ಶಾಲೆ. ಆಬ್ಸೆಂಟ್ ಪ್ರೆಸೆಂಟ್ ನಾನು ಡಿಸೈಡ್ ಮಾಡ್ತೇನೆ ಆಯ್ತಾ. ಯೋಗ ಮ್ಯಾಟ್ ತಗೊಂಡೆ. ಯೋಗ ಮಾಡಲಿಕ್ಕಲ್ಲ, ಇದು ಕಳೆ ಕೂತ್ಕೊಳ್ಳುವಾಗ ಯೂಸ್ ಆಗ್ತದೆ ಅಂತೇಳಿ ಇದು ತಗೊಂಡದ್ದು. ಹಸ್ಬೆಂಡ್ಗೆ ಅವರ ಬ್ಯಾಕ್ ಪೇನ್ಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಅದರಿಂದಾಗಿ ಇದೊಂದು ಯೋಗ ಮ್ಯಾಟ್ ತಗೊಂಡೆ. ಹಾಗೂ ಇದು ಮೊಬೈಲ್ ಹೋಲ್ಡರ್, ಮೊಬೈಲನ್ನು ಇಡಲಿಕ್ಕೆ ಸ್ಟಿಕ್ ಮಾಡಿ ಇಡ್ಬೋದು, 2-way ಟೇಪ್ ಹಾಕಿ ಸ್ಟಿಕ್ ಮಾಡಿ ಇಡ್ಬೋದು. ಬಹುಶಃ ಟೇಪ್ಸ್ ಉಂಟು ಇದರೊಳಗೆ, ನೋಡಿ ಇಲ್ಲಿ ಕಾಣ್ತದಲ್ಲ, ಅಲ್ಲಿ ಸ್ಟಿಕ್ ಮಾಡಿ ಗೋಡೆಯಲ್ಲಿ ಇಡ್ಬೋದು. ಮೊಬೈಲ್ ಹೋಲ್ಡರ್, ಚಾರ್ಜಿಂಗ್ ಸಾಕೆಟ್ ಹತ್ರ ಹೀಗೆ ಇಡ್ಬೋದು. ಮತ್ತು ನೇಲ್ ಪಾಲಿಷ್ ರಿಮೂವರ್. ಈಗ ಮೇಡಮ್ ಫುಲ್ ಜಿಗ್ಗಾಗಿದ್ದಾರೆ, ನೇಲ್ ಪಾಲಿಷ್ ಹಾಕಿ ತೋರಿಸು, ಇದೆಲ್ಲ ತೆಗಿಬೇಕು. ಸೊ ಅದಕ್ಕೆ ನೇಲ್ ಪಾಲಿಷ್ ರಿಮೂವರ್. ಇದು ವೈಪ್ಸ್ ರೀತಿಯಲ್ಲಿ, ಲಿಕ್ವಿಡ್ ಅಲ್ಲ, ವೈಪ್ಸ್ ಆಗಿ, ವೆಟ್ ವೈಪ್ಸ್ ಆಗಿ ರಬ್ ಮಾಡಿದರೆ ನೇಲ್ ಪಾಲಿಷ್ ಹೋಗ್ತದೆ. ಎಮರ್ಜೆನ್ಸಿಗೆ ಒಂದು ಸೆಟ್ ಟಿಶ್ಯೂಸ್ ತಂದೆ ಬ್ಯಾಗಲ್ಲಿ ಇಡಲಿಕ್ಕೆ ಅಷ್ಟೇ. ಹೀಗೆ ಉಂಟು ಟಿಶ್ಯೂ ರೀತಿಯಲ್ಲಿ. ಇದರಲ್ಲಿ ಒಂದು ತೆಗೆದ್ರೆ ನೋಡಿ ಹೀಗೆ ಒಂದು ತೆಳುವುದು ಬರ್ತದೆ, ಅಲ್ಲಿ ವೈಪ್ ಮಾಡಿದರೆ ಆಯಿತು. ವೈಪ್ ಮಾಡು ಇನ್ನು ನೇಲ್ ಪಾಲಿಷ್ ಹೋಯ್ತಾ, ಹೋಗ್ತದಲ್ಲ, ಸರಿ ರಬ್ ಮಾಡು, ಇಡೀ ಶಕ್ತಿ ಹಾಕು. ಮೆಲ್ಲ ಬೆರಳು ಇರಲಿ, ಕೊಡು ನೋಡು. ನಿಮಗೆ ಮಟನ್ ಸ್ಟ್ಯೂಗೆ ರೆಡಿ ಆಗ್ತಾ ಉಂಟು.
ಇಲ್ಲಿ ಹಾಲು ತೆಗೆದೆ ನಾನು. ಇದು ಫಸ್ಟ್ ಎಕ್ಸ್ಟ್ರಾಕ್ಟ್ ತೆಗಿಬ. ಇನ್ನು ಸೆಕೆಂಡ್ ಥರ್ಡ್ ಎಂತೆಲ್ಲ ತೆಗಿತೇನೆ ಅದು ಡೈರೆಕ್ಟ್ ಇದಕ್ಕೆ ಹಾಕೋದು. ಹೀಗೆ ಮಾಡಿ ಪುನಃ ಒಂದು ರೌಂಡ್ ಹೊಡಿಲಿಕ್ಕೆ ಒಬ್ಬರು ಕೇಳಿದ್ರು ಚಿಕನ್ ಸ್ಟ್ಯೂ ಮಾಡಲಿಕ್ಕೆ. ಇದು ಮಟನ್ ಸ್ಟ್ಯೂ. ಇನ್ನು ನೆಕ್ಸ್ಟ್ ಟೈಮ್ ನಾನು ಮಾಡ್ತೇನೆ. ಇದು ವಾಷಿಂಗ್ ಮೆಷಿನ್ದು ಕಾನ್ಸೆಪ್ಟ್. ಒಗ್ದಾಯ್ತು. ಒಗ್ದಾದ ಮೇಲೆ ಇಷ್ಟು ದೊಡ್ಡ ರಾಗ, ಭಯಂಕರ ರಾಗ ಆಯ್ತು. ಫಸ್ಟ್ ರೌಂಡ್ ಹಾಲು ತೆಗ್ದಾಯ್ತು ನೋಡಿ. ಫಸ್ಟ್ ರೌಂಡ್ ರೆಡಿ. ಇನ್ನು ಸೆಕೆಂಡ್, ಹೌದು, ಇನ್ನು ಸೆಕೆಂಡ್ ಥರ್ಡ್ ತೆಗೆದ್ರೆ ಆಯಿತು. ಇದು ಸೆಕೆಂಡ್ ಹಾಗೂ ಥರ್ಡ್ ಆಯ್ತು. ಇನ್ನು ಥರ್ಡ್ ತೆಗಿಯೋ ಅಷ್ಟೆಂತ ಸಹ ಇಲ್ಲ. ಇದು ನೈಸ್ ಮಾಡಿ ಗ್ರೇಟ್ ಮಾಡಿ ಕೊಟ್ಟಿದ್ದಾರೆ ಅಂಗಡಿಯವರು. ಇದೊಂದಾಗಿ ಎಂತ ಸಹ ಇಲ್ಲ ಥರ್ಡ್ ತೆಗಿಲಿಕ್ಕೆ. ತೋರಿಸಂತೆ ಇದು ವೀಣಕ್ಕ. ಸ್ವಲ್ಪ ಎದುರು ಬನ್ನಿ ಅಂತೆ. ಹಾಂ, ಇದು ಹೀಗೆ. ಸೊ ಇದಕ್ಕೆಲ್ಲ ಹಾಕಿದೆ ನಾನು ಆಲ್ರೆಡಿ. ನೀರುಳ್ಳಿ, ಟೊಮ್ಯಾಟೊ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಆಯಿತು. ಒಂದು ಬಟಾಟೆ ಸಹ ಹಾಕಿದೆ. ಇನ್ನು ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಟರೆ ಆಯಿತು. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದೆ. ಹಳದಿ, ಉಪ್ಪು, ಕೆತ್ತೆ, ಲವಂಗ ಎಲ್ಲ ಹಾಕಿ ಇನ್ನು ಗ್ಯಾಸಲ್ಲಿ ಇಟ್ಟರೆ ಆಯಿತು. ಅಮ್ಮೇರ ಮಗಳದ್ದು ಪೆಟ್ಟಾಗ್ತಾ ಉಂಟು. ಇಟ್ಟೆ ನಾನು ಗ್ಯಾಸಲ್ಲಿ. ಇನ್ನು ಕವರ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಂದರೆ ಆಯಿತು. ಸೂಪ್ ಹಾಗೂ ಮಟನ್ ಸಹ ಸ್ವಲ್ಪ ಹಾಕಿದ್ದಾನೆ, ಒಟ್ಟಿಗೆ ಬೇಯಲಿ ಸ್ವಲ್ಪ ಅಂತೀರಿ. ಬೆಂದಾಯಿತು. ಇನ್ನು ಲಾಸ್ಟಿಗೆ ಕೊರಿಯಾಂಡರ್ ಲೀಫ್ ಮತ್ತು ತೆಂಗಿನ ಹಾಲು ಹಾಕಿದರೆ ಆಯಿತು. ಅಂತ ಮಗ. ಓಕೆ, ಆಡುವ ಒಂದು 2 minutes. ಓಕೆ, ಬಟ್ ಐಲ್ ಕಮ್ ಯು ಹ್ಯಾವ್ ಟು ವೇಟ್. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಇನ್ನು ಕುದಿಲಿಕ್ಕೆ ಇಡೋದು ಬೇಡ. ಇದು ಮಣ್ಣಿನ ಪಾತ್ರೆ ಅಲ್ಲ, ಕುದ್ದುಕೊಂಡಿರ್ತದೆ. ಬಿಟ್ಟರೆ ಗ್ಯಾಸ್ ಆಫ್ ಮಾಡಿ ಕ್ಲೋಸ್ ಮಾಡಿ ಇಡ್ತೇನೆ ನಾನು. ಉಪ್ಪು ಚೆಕ್ ಮಾಡಿದ್ದೇನೆ, ಲಾಯ್ಕಾಗಿದೆ. ಗ್ಯಾಸ್ ಆಫ್ ಮಾಡು. ಆಯಿತು, ಸ್ಟ್ಯೂ ರೆಡಿ ಆಯಿತು. ಆಗ ವೀಡಿಯೋ ತೆಗಲಿಕ್ಕೆ ಮರ್ತೋಯ್ತು. ಇದೆಲ್ಲ ಕಾಣ್ತಾ ಉಂಟಲ್ಲ, ಇದೆಲ್ಲ ಸೂಪ್, ಮಟನ್ ಸೂಪುದು. ಅದು ಗಟ್ಟಿಯಾದ ಎಂತ ಹೇಳೋದು, ಅದರ ಪಸೆ. ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಮಾಡಿದರೆ ಭಾರಿ ಲಾಯ್ಕ, ಅದು ಒಳ್ಳೆ ರುಚಿ ಬರ್ತದೆ. ಸೊ ನಾನು ಸಹ ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ್ದು, ಭಾರಿ ಟೇಸ್ಟ್ ಆಗಿದೆ. ತಲೆಗೆ ಎಣ್ಣೆ ಹಾಕಿದೆ. ನಾನೇ ಒಂದು ಎಣ್ಣೆ ತಯಾರಿಸಿದ್ದು ಮನೆಯಲ್ಲಿ. ಕೆಲವರು ಹೇಳ್ತಾರೆ ಅದು ಒಳ್ಳೆ, ಇದು ಒಳ್ಳೆ, ಶುಂಠಿ ಒಳ್ಳೆ, ನೀರುಳ್ಳಿ ಒಳ್ಳೆ, ಲವಂಗ ಒಳ್ಳೆ, ಎಲ್ಲ ಒಳ್ಳೆದ ಅಂಶನೂ ತೆಂಗಿನೆಣ್ಣೆಗೆ ಹಾಕಿ ಸ್ವಲ್ಪ ಕುದಿಸಿ ಹಾಕಿ. ಯಾರ ಎಣ್ಣೆ ಸಹ ತಗೊಳ್ಳುವಾಗೆ ಇಲ್ಲ, ಧೈರ್ಯ ಇಲ್ಲ ತಗೊಳ್ಳಿಕ್ಕೆ. ಯಾಕಂದ್ರೆ ಅವರ ಕೂದಲೇ ತಾಗ್ತದೆ, ಇನ್ನು ಬೇರೆಯವ್ರ ಎಣ್ಣೆ ನಾನೆಂತ ತಗೊಳ್ಳೋದು. ಸೊ ಅದೇ ಪ್ರಾಬ್ಲಮ್. ನಮ್ಮದೇ ನಾವು ತಯಾರಿಸ್ಬೇಕು ನೋಡಿ. ಊರಿಗೆ ಬರುವಾಗ 4 ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಷನ್ಗೆ ಕೂತದ್ದು. ಪಾತ್ರೆಯನ್ನು ಸೋಪ್ ಹಾಕಿ ತೊಳಿಲಿಕ್ಕಿಲ್ಲ. ನಾನು ಇದರ ಬಗ್ಗೆ ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ. ಸೊ ನಾನು ಹೇಗೆ ತೊಳಿತಾನೆ ವಿಡಿಯೋ ಹಾಕಿದ್ದೇನೆ. ಆ ವಿಡಿಯೋವನ್ನು ನೀವು ನೋಡಿ ಹಾಗೆ ಯೂಸ್ ಮಾಡಿ ಆಯಿತಾ. ಸೋಪ್ ಹಾಕಿ ತೊಳಿಬೇಡಿ. ಸೋಪ್ ಹಾಕಿ ತೊಳೆದ್ರೆ ತುಂಬಾ ಹಾರ್ಮ್ಫುಲ್. ಅದರ ಕೆಮಿಕಲ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ನೀವು ಅಡಿಗೆ ಮಾಡುವಾಗ ಬಿಡ್ತದೆ. ಸೊ ಎಂತ ಮಾಡಬೇಕು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ ಉಂಟು ಆ ವಿಡಿಯೋ, ಹೋಗಿ ನೋಡಿ. ಹಾಗೂ ಈ ಇನ್ಫಾರ್ಮೇಷನನ್ನು ಇತರರಿಗೆ ಸಹ ಹೇಳಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್. ಈ ಪಾತ್ರೆ ಎಷ್ಟು ಹೆಲ್ದಿ, ಹಾಗೆಯೇ ರಿವರ್ಸ್ ಹೊಡಿಬೋದು ತಪ್ಪಾಗಿ ನಾವು ಬಳಕೆ ಮಾಡಿದರೆ. ಬೇಕಿದ್ರೆ ಅದರ ಲಿಂಕ್ ನಾನು ಮೆನ್ಷನ್ ಮಾಡ್ತೇನೆ, ಹಾಗೂ ಇಲ್ಲಿ ಸೈಡಲ್ಲಿ ಸಹ ಹಾಕ್ತೇನೆ ಆಯ್ತಾ. ನೋಡಿ ಟ್ರೈ ಮಾಡಿ, ಹಾಗೂ ನೀವು ಯಾರೆಲ್ಲ ಯೂಸ್ ಮಾಡ್ತಾರೆ ಅವರಿಗೆಲ್ಲ ಶೇರ್ ಮಾಡಿ. ಸ್ವರ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಶೀತ ಆಗಿ ಮುಖ ಎಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ಶೀತ ಹಾಗೂ ಕೆಮ್ಮು, ಕಂಟಿನ್ಯೂಸ್ ಸ್ನೀಸಿಂಗ್, ಎಲರ್ಜಿ ಆಗಿದೆ, ಎಂತ ಆಗಿದೆ ಗೊತ್ತಿಲ್ಲ. ರಾತ್ರಿ ಮಲಗಲಿಕ್ಕೆ ಸಹ ಆಗ್ತಿಲ್ಲ ಒಂದು ದಿನದಿಂದ. ಸೇಮ್ ರಾತ್ರಿ ಆಗುವಾಗ ಮಲಗಲಿಕ್ಕೆ ಹೋಗುವಾಗ ಕೆಮ್ಮಿಗೆ ಗೊತ್ತಾಗ್ತದೆ ಏನೋ ಈ ಪೊಂಜೋ ಮಲಗ್ತಾ ಉಂಟಂತೇಳಿ. ಒಟ್ರಸಿ ಕೆಮ್ಮು ರಾತ್ರಿಗೆ. ಮತ್ತು ಸ್ವಲ್ಪ ಲವಂಗ ಹಾಕಿ ಮಲಗುದು. ಲವಂಗ ಹಾಕಿದರೆ ಇನ್ಸ್ಟೆಂಟ್ ರಿಲೀಫ್ ಆಯಿತಾ. ನಿಮಗೆ ಸಹ ಇದು ಪ್ರಾಬ್ಲಮ್ ಇದ್ದರೆ, ಕೆಮ್ಮುದು ಪ್ರಾಬ್ಲಮ್, ಒಂದು ತುಂಡು ಲವಂಗ ಬಾಯಲ್ಲಿಟ್ಟು ಮಲಗಿ ಚೋಚ ಬೆಳಿಗ್ಗೆ ಹೇಳ್ತೀರಿ ಅಷ್ಟೇ. ನಾನು ಸಹ ಅದೇ ಮಾಡೋದು. ಸೊ ಸ್ವಲ್ಪ ವಾಯ್ಸ್ ಅದಗದ ಇದ್ದರೆ ದಯವಿಟ್ಟು ಕ್ಷಮಿಸಿ ಆಯಿತಾ. ಈ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಉಂಟು. ಯಾರೆಲ್ಲ ಕಮೆಂಟ್ ಮಾಡ್ತೀರಿ, ನನಗೆ ಒಂದು ವಾಯ್ಸ್ ಮೆಸೇಜ್ ಕೊಡೋ ಆಪ್ಷನ್ ಉಂಟು.
ಸೊ ಇವತ್ತಿನ ವ್ಲಾಗಲ್ಲಿ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ನಿಮ್ಗೆಲ್ಲರಿಗೆ ಸಹ ನಾನು ವಾಯ್ಸ್ ಮೆಸೇಜ್ ಹಾಕ್ತೇನೆ ಆಯಿತಾ. ಎಂತೆಲ್ಲ ಕಮೆಂಟ್ಸ್ ಹಾಕ್ತೀರಿ ಡೈರೆಕ್ಟ್ ಒಂದು ಇಂಟರಾಕ್ಷನ್ ಆದಾಗೆ ನಾನು ಡೈರೆಕ್ಟ್ ವಾಯ್ಸ್ ಮೆಸೇಜ್ ಹಾಕ್ತೇನೆ ನಿಮ್ಗೆಲ್ಲರಿಗೆ ಸಹ. ಯಾರಿಗೆಲ್ಲ ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಉಂಟು, ಇಲ್ಲಾಂದರೆ ವೀನಾಕ್ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಉಂಟು, ಕಿಯಾರ್ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಉಂಟು. ನನಗೆ ಗಂಡ ಗೊತ್ತುಂಟಲ್ಲ, ಅವ್ರು ಸ್ವಲ್ಪ ಶೈ ನೇಚರ್ ಅಲ್ಲ, ಅವರು ಖಾಲಿ ವಿಡಿಯೋದಲ್ಲಿ ಅವ್ರು ಸ್ವಲ್ಪ ಶೈ ನೇಚರ್, ಅವರು ವಿಡಿಯೋ ಕಾನ್ಷಿಯಸ್. ಅವ್ರು ವಿಡಿಯೋ ಬಂದ ಕೂಡಲೇ ಆಗ್ತಾರೆ. ವಿಡಿಯೋದಿಂದೇ ಎಲ್ಲ ಕೆಲವ್ರು ಗೊತ್ತಿರೋರಿಗೆ ಗೊತ್ತಿರ್ಬೋದು, ಕಮೆಂಟ್ ಹಾಕಿ ಆಯ್ತಾ ನಾವೆಲ್ಲ ಹೇಗೆ ಅಂತೇಳಿ. ಗೊತ್ತಿರೋರಿಗೆ ಗೊತ್ತುಂಟು, ಗೊತ್ತಿಲ್ಲದವ್ರಿಗೆ ನೆನೆಸ್ವಿರಿ ಪಾಪ ಇದು ಹೆಂಗಸೆ ಜೋರು ಅಂತೇಳಿ. ಇಲ್ಲ ಹಾಗೆಲ್ಲ, ಗಂಡ ಡಬಲ್ ಜೋರು ಇದ್ದಾರೆ, ಅದು ಗೊತ್ತಾಗುದಿಲ್ಲ ಕ್ಯಾಮ್ರಾದಲ್ಲಿ ಅಷ್ಟೇ. ಸೊ ಯಾರಿಗೆಲ್ಲ ಎಂತೆಲ್ಲ ವಾಯ್ಸ್ ಮೆಸೇಜ್ ಎಂತೆಲ್ಲ ಮಾತಾಡ್ಲಿಕ್ಕುಂಟು ಕಮೆಂಟ್ ಮೂಲಕ ನೀವು ಹಾಕಿ, ಟೈಪ್ ಮಾಡಿ, ನಾನು ವಾಯ್ಸ್ ಮೆಸೇಜ್ ಹಾಕ್ತೇನೆ ಆಯ್ತಾ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. June 2nd ಅಂದರೆ ನಿನ್ನೆ ಲಿನೆಟ್ ಡಿಸಿಲ್ವರ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ ಲಿನೆಟ್ ಡಿಸಿಲ್ವರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. June 7th ತನ್ವಿ ಸುನಿಲ್ ಕುಲಾಲ್ ರವರ ಬರ್ಡೇ. ಹ್ಯಾಪಿ ಬರ್ಡೇ ತನ್ವಿ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. June 8th ಸುನಿಧಿನ ಬರ್ಡೇ. ಹ್ಯಾಪಿ ಬರ್ಡೇ ಸುನಿಧಿ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. June 1st ರೆಲೀನ್ನ ಬರ್ಡೇ. ಹ್ಯಾಪಿ ಬರ್ಡೇ ರೆಲೀನ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ ಆಲ್ರೆಡಿ ಮಲಗಿ ಆಗಿದೆ. ನಾನು ಅವಳು ಮುಂಚೆ ಹಾಡಿದ ರಾಗವನ್ನೇ ಈಗ ಅಟ್ಯಾಚ್ ಮಾಡ್ತೇನೆ ಆಯಿತಾ ಬರ್ಡೇ ವಿಶಸ್ಗೆ. ಯಾರೆಲ್ಲ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದೀರಿ, ಸಾರಿ, ನಾನು ಮುಂಚೆ ಅವಳು ಯಾವುದು ಹಾಡಿದ್ಲು ಅದೇ ಸಾಂಗ್ ಅಟ್ಯಾಚ್ ಮಾಡ್ತೇನೆ. Happy birthday to you. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ ಅಗೇನ್. ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕಂತೂ ಮರಿಬೇಡಿ. ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಇವತ್ತು ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ, ಯಾಕಂದ್ರೆ ನಾನು ವಾಯ್ಸ್ ಮೆಸೇಜ್ ಎಲ್ಲರಿಗೆ ಸಾಕ್ತೇನೆ. ಇಷ್ಟವರೆಗೆ ನಾನು ಎಲ್ಲರ ಕಮೆಂಟ್ ರಿಪ್ಲೈ ಮಾಡಿದ್ದೇನೆ. ಕೆಲವುದೆಲ್ಲ ಪೆಂಡಿಂಗ್ ಕಮೆಂಟ್ಸ್ ಉಂಟು, ಅದು ನಾನು ಇವತ್ತು ರಿಪ್ಲೈ ಮಾಡ್ತೇನೆ. ಪೆಂಡಿಂಗ್ ಕಮೆಂಟ್ಸ್ಗೆ ನಾನು ಮೆಸೇಜ್ ಹಾಕ್ತೇನೆ. ಇವತ್ತಿನ ವ್ಲಾಗುದು ಯಾರೆಲ್ಲ ಕಮೆಂಟ್ ಹಾಕ್ತೀರಿ ಅವರಿಗೆ ನಾನು ವಾಯ್ಸ್ ಮೆಸೇಜ್ ಹಾಕ್ತೇನೆ ಆಯ್ತಾ. ಸೊ ಈ ವ್ಲಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.